ನಾನು ಹೋದ ವಿಡಿಯೋದಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಇದು ಅದೇ ವಿಡಿಯೋದ ಒಂದು ಕಂಟಿನ್ಯೂಷನ್ ಆಗಿದೆ. ಈ ವಿಡಿಯೋದಲ್ಲಿ ಫಸ್ಟೇ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ನ ಕಮೆಂಟ್ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅವ್ರಿಗೊಂದು ಡೌಟ್ ಇತ್ತು, ಅದನ್ನ ಕ್ಲಿಯರ್ ಮಾಡೋಣ ಅಂತ. ಅವರ ಒಂದು ಪ್ರಶ್ನೆ ಏನು ಅಂದರೆ, ಫಾರ್ಮ್ 911 ಪ್ರಕಾರ ನಮಗೆ ಮನೆ ಕಟ್ಟೋದಕ್ಕೆ ಅಪ್ರೂವಲ್ ಸಿಗುತ್ತಾ ಪಂಚಾಯತಿ ಲಿಮಿಟಲ್ಲಿ ಅಂತ. ನಿಮ್ಮ ಪ್ರಶ್ನೆಗೆ ನಾನು ಡೈರೆಕ್ಟಾಗಿ ಉತ್ತರ ಕೊಟ್ಬಿಡ್ತೀನಿ. ಹೌದು ಸಿಗುತ್ತೆ, ಮತ್ತು ಇಲ್ಲ ಸಿಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಾರಮ್ 11 ಬಂದು ಪಾರ್ಟ್ ಆಫ್ ಡಾಕ್ಯುಮೆಂಟ್ ಅಷ್ಟೇ. ಅದೊಂದು ಆ ಡಾಕ್ಯುಮೆಂಟ್ನ ಒಂದು ಭಾಗ. 911 ಅಂತ ಬರುತ್ತಲ್ಲ, ಅದರಲ್ಲಿ ಒಂದು 11 ಕೂಡ ಇದೆ. ಪರ್ಟಿಕ್ಯುಲರ್ಲಿ 911 ಬಂದ್ಬಿಟ್ಟು ಪ್ರಾಪರ್ಟಿ ಟ್ಯಾಕ್ಸ್ ಡಿಮ್ಯಾಂಡ್ ಅಂತಾರೆ. ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕಂತ ಯೂಸ್ ಮಾಡೋದು. ಇದನ್ನ ಗ್ರಾಮೀಣ ಲಿಮಿಟಲ್ಲಿ ನಾನ್ ಅಗ್ರಿಕಲ್ಚರಲ್ ಪ್ರಾಪರ್ಟಿಗಳಿಗೆ ಕೊಡೋ ಒಂದು ಡಾಕ್ಯುಮೆಂಟ್ ಆಗಿದೆ. ಇನ್ನು ಲೀಗಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ 2006 ರೂಲ್ಸ್ ಪ್ರಕಾರ ಮತ್ತು 2013ರಲ್ಲಿ ಅದರಲ್ಲೇ ತಿದ್ದುಪಡಿ ಮಾಡಿದ್ರು. ನಿಯಮ 30ರ ಅಡಿಲಿ ಇದನ್ನು ಅಮೆಂಡ್ ಮಾಡಿದ್ದಾರೆ. ಏನು ಅಂದರೆ, ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟೀಸ್ಗಳಿಗೆ ಒಂದು ಡಾಕ್ಯುಮೆಂಟ್ ಕೊಡೋದಕ್ಕೋಸ್ಕರ. ನಿಮಗೆ ಮನೆ ಪರ್ಮಿಷನ್ ಬೇಕು ಅಂದರೆ ಫಾರ್ಮ್ 11 ಇರಲೇಬೇಕು. ಅದ್ರ ಜೊತೆಗೆ ಬಿಲ್ಡಿಂಗ್ ಪರ್ಮಿಷನ್ಸ್ ಎಲ್ಲನೂ ತಗೋಬೇಕು. ಅದ್ರ ಜೊತೆಗೆ ನಿಮಗೆ ಖಾತನೂ ಇರಬೇಕು. ಹಾಗಾಗಿನೇ ನಾನು ಆಗಲೇ ಹೇಳಿದೆ, ಫಾರ್ಮ್ 11 ಪ್ರಕಾರ ನೀವು ತಗೊಳ್ಬೋದು, ತಗೊಳ್ಳೋಕ್ಕಾಗಲ್ಲ ಅಂತ. ಆ ಥರ ಪರಿಸ್ಥಿತಿಲಿ ಈಗ ಪಂಚಾಯತಿ ಲಿಮಿಟಲ್ಲಿದೆ. ನೀವು ಹೋಗಿ ಕೇಳಿದ್ರೆ ಪಂಚಾಯತಿಯಿಂದನೂ ಸೇಮ್ ಪ್ರತಿಕ್ರಿಯೆನೇ ಬರ್ಬೋದು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ನಾನೇನು ಹೇಳ್ತೀನಿ ಅಂದರೆ, ನೀವು ಖಾತೆ ಬರೋವರೆಗೂ ಕಾಯಿರಿ, ಇಲ್ಲ ಅಂದರೆ ನೀವು ಹೋಗಿ ಪಂಚಾಯತಿ ಹತ್ರನೂ ಎನ್ಕ್ವೈರಿ ಮಾಡ್ಬೋದು ಇದ್ರ ಬಗ್ಗೆ. ನನ್ನ ಪ್ರಕಾರ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರಬೇಕು, ಅದರಲ್ಲಿ ಖಾತೆ ಕೂಡ ಸೇರಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನಿಮ್ಗೆ ಇನ್ನೂ ಡೀಟೇಲ್ಡ್ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಪಂಚಾಯತಿನೇ ಹೋಗಿ ಕೇಳಿ, ಬೆಟರ್. ಇದನ್ನ ಹೇಳಿ ಮುಗಿಸಿದಾದ್ಮೇಲೆ ನಮ್ಮ ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಣ. ಇವತ್ತಿನ ಟಾಪಿಕ್ ಫಾರ್ಮ್ 9ನ ಯಾವ ರೀತಿ ಅಪ್ಲೈ ಮಾಡಬೇಕು ನೀವು ಪಂಚಾಯತಿ ಲಿಮಿಟಲ್ಲಿ ಅಂತ ನೋಡೋಣ. ಒಂದು ಸರಿ ಖಾತೆ ಬಿಟ್ಟ ಮೇಲೆ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಹತ್ರ ಈ ಕೆಳಗಿನ ಡಾಕ್ಯುಮೆಂಟ್ಸ್ ಇರಬೇಕು. ಫಸ್ಟ್ ಏನು ಅಂದರೆ, ಆ ಒಂದು ಪ್ರಾಪರ್ಟಿ ಗ್ರಾಮೀಣ ಠಾಣಾ ಲಿಮಿಟಲ್ಲಿ ಬರಬೇಕು. ಗ್ರಾಮ ಠಾಣಾ ಅಂಡರಲ್ಲಿ ಆ ಪ್ರಾಪರ್ಟಿಯ ಸ್ಕೆಚಸ್ ಇರಬೇಕು. ಅದ್ರ ಜೊತೆಗೆ ತಹಸೀಲ್ದಾರ್ ಅಂಡರಲ್ಲಿ ಅದು ಸರ್ಟಿಫೈಡ್ ಆಗಿ ಬರಬೇಕು. ಹಾಗಾಗಿ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಫಾರ್ಮ್ 9ನ ಅಪ್ಲಿಕೇಶನ್ ತಗೊಂಡು ನೀವು ತಹಸೀಲ್ದಾರ್ ಹತ್ರ ಹೋದರೆ ಅವರು ಮುಂದಿನ ಪ್ರೊಸೀಜರ್ಸ್ ಅವರೇ ಮಾಡ್ತಾರೆ. ಪಂಚಾಯತಿ ಲಿಮಿಟಲ್ಲಿ ಒಂದು ವೇಳೆ ನಿಮ್ದೇನಾದರೂ ಖಾತಾ ಅಂಡರ್ ಬರ್ತಾ ಇದೆ ಅಂದರೆ ನಿಮ್ಮ ಪ್ರಾಪರ್ಟಿ ಕನ್ವರ್ಷನ್ ಆಗಿರಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂಡರಲ್ಲಿ. ಇಲ್ಲ ಅಂದರೆ ಡಾಕ್ಯುಮೆಂಟು ಯಾವುದು ನಿಮ್ಮ ಲೇಔಟ್ದು ಪ್ಲ್ಯಾನ್ ಅಪ್ರೂವಲ್ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಏನಾದರೂ ಅಪ್ರೂವಲ್ ಇದ್ದರೆ ಆ ಅಪ್ರೂವಲ್ ಇರ್ಬೋದು. ಈ ಎಲ್ಲ ಕೊಟ್ಟರೆ ನಿಮ್ಮ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಖಾತಾ ಅಂಡರ್ ಕೊಡ್ತಾರೆ, ಇಲ್ಲ ಅಂದರೆ ಬಿ ಖಾತಾ ಅಂಡರ್ ಕೊಡ್ತಾರೆ. ಒಂದು ವೇಳೆ ಏನಾದರೂ ನಿಮ್ಮ ಪ್ರಾಪರ್ಟಿ ಗೌರ್ಮೆಂಟಿಂದ ಫ್ರೀಯಾಗಿ ಬಂದಿದ್ರೆ, ಅಂದರೆ ಮನೆ ಏನಾದರೂ ನಿಮಗೆ ಗೌರ್ಮೆಂಟ್ ಫ್ರೀಯಾಗಿ ಕೊಟ್ಟಿದ್ರೆ, ಬಸವ ವಸತಿ, ಆಶ್ರಯ, ಇಂದಿರಾ ಆವಾಸ್ ಯೋಜನಾ, ಈ ಥರ ಡಿಫ್ರೆಂಟ್ ಆಗಿರೋ ಒಂದು ಯೋಜನೆ ಅಂಡರಲ್ಲಿ ನಿಮ್ಗೆ ಏನಾದರೂ ಮನೆ ಕೊಟ್ಟಿದ್ರೆ, ಆ ಒಂದು ಅಪ್ರೂವಲ್ ಇಲ್ಲ ಅಂದರೆ ಆ ಲೆಟರ್ ನಿಮ್ಗೆ ಕೊಟ್ಟಿರ್ತಾರೆ ಆ ಮನೆ ಕೊಟ್ಟಿರೋರು, ಅದನ್ನ ತಗೊಂಡೋದ್ರೆ ನಿಮಗೆ ಖಾತೆ ಆಗುತ್ತೆ. ಇದಾಗಿತ್ತು ಬಿ ಖಾತಾ ನಿಮಗೆ ಬೇಕು ಅಂದರೆ, ಖಾತಾ ಬೇಕು ಅಂದರೆ ಏನೇನು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರಬೇಕು ಅಂತ. ಇದು ಇಬ್ರಿಗೂ ಕಾಮನ್ ಇರೋ ಡಾಕ್ಯುಮೆಂಟ್ಸ್ ಏನು ಅಂದರೆ, ನೀವು ಖಾತೆ ಮಾಡ್ಸೋಕೆ ಹೋಗಿ ಟೈಮಲ್ಲಿ ಫೋಟೋಗ್ರಾಫ್ ತಗೊಂಡೋಗ್ಬೇಕು, ನಿಮ್ಮದೊಂದು ಐಡೆಂಟಿಟಿ ಪ್ರೂಫ್ ತಗೊಂಡೋಗ್ಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ಪಾಸ್ಪೋರ್ಟು, ಈ ಥರದ ಒಂದು ನಿಮ್ಮ ಪ್ರೂಫ್ ತಗೊಂಡೋಗ್ಬೇಕು. ನಾವು ಮುನ್ಸಿಪಾಲಿಟಿಲಿ ಮಾಡಿಸಿದಾಗ ಯಾವ ರೀತಿ ಇತ್ತು ಅಂದರೆ, ಡಾಕ್ಯುಮೆಂಟ್ಗೆ ನೀವು ಲ್ಯಾಂಡ್ ಅವರು ತಹಸೀಲ್ದಾರ್ ಏನಾದರೂ ಬಂದು ವೆರಿಫೈ ಮಾಡಬೇಕು ಅನ್ನೋದಕ್ಕೆ GPS ಫೋಟೋ ಹೊಡ್ಕೊಂಡೋಗಿದ್ವಿ ಪ್ರಾಪರ್ಟಿದು. ಅವ್ರು ಅದ್ರ ಮೂಲಕ ಪ್ರಾಪರ್ಟಿನ ವೆರಿಫೈ ಮಾಡಿದ್ರು, ಓಕೆ ಇದು ಅಂಡರ್ ಇದೆ ಅಂತ. ಅದ್ರ ಮೇಲೆ ನಮಗೆ ಖಾತೆ ಕೊಡೋದಾಯಿತು. ಈಗ ನಿಮಗೆ ಅದೇ ಥರನೇ ನೀವು ಪ್ರಾಪರ್ಟಿ ಫೋಟೋ ಹೊಡ್ಕೊಂಡು ಹೋದರೆ ಅಲ್ಲಿ ತಹಸೀಲ್ದಾರು ಅದನ್ನ ವೆರಿಫೈ ಮಾಡಿ ಕೊಡೋ ಅಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಐಡೆಂಟಿಟಿ ಪ್ರೂಫು, ಸೇಲ್ ಡೀಡು, ಇದನ್ನು ತಗೊಂಡೋದ್ರೆ ನಿಮಗೆ ಖಾತೆ ಸಿಗುತ್ತೆ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಂಚಾಯಿತಿಯವರು ನಿಮಗೆ ಫಾರ್ಮ್ 9 ಕೊಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಅವ್ರ ಹತ್ರ ಇರೋ ಅಂಥ ಟೈಮ್ ಲಿಮಿಟ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಾದಮೇಲೆ ಇನ್ನೂ ಡಿಫ್ರೆಂಟ್ ಟಾಪಿಕ್ಸ್ ಇದೆ. ಹಾಗಿದ್ರೆ ಪ್ಲ್ಯಾನ್ ಅಪ್ರೂವಲ್ನ ಯಾರು ಕೊಡ್ತಾರೆ, ಪಂಚಾಯಿತಿಯವ್ರಿಗೆ ಫಾರ್ಮ್ 9 ಕೊಡೋದಕ್ಕೆ ಎಷ್ಟು ಟೈಮ್ ಲಿಮಿಟ್ ಇದೆ, ಎಷ್ಟರಲ್ಲಿ ಕೊಡಬೇಕು, ಅದ್ರ ಜೊತೆಗೇ ವೆದರ್ ಫಾರ್ಮ್ 9 ಆರ್ ಫಾರ್ಮ್ 11 ಇಶ್ಯೂಡ್ ಬೈ ಗ್ರಾಮ ಪಂಚಾಯಿತಿ ನೀಡ್ ಟು ಬಿ ಸೈನ್ಡ್, ಇದು ಸೈನ್ಡ್ ಆಗಿ ವೆರಿಫೈಡ್ ಆಗಿ ಬರಬೇಕಾ ಅಂತ ತುಂಬ ಡೌಟ್ಸ್ ಇರುತ್ತೆ. ಅದ್ರ ಬಗ್ಗೆ ಇರ್ಬೋದು. ಇಂಪಾರ್ಟೆಂಟಾಗಿ ಈ ಫಾರ್ಮ್ನ ಜೆನ್ಯೂನಿಟಿ ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೊಂದು, ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನೇ ಡೌಟ್ ಇದ್ದರೂ. ನಾನು ಈ ವಿಡಿಯೋ ಫಸ್ಟಲ್ಲಿ ಹೇಳ್ದಾಗೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.